ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ, ಈಗಾಗಲೇ ಕೆಇದಿಂದ ನೀವು ಯಾರು AHS ಇರ್ಬೋದು, BPT ಇರ್ಬೋದು, BSc ನರ್ಸಿಂಗ್, ಫಾರ್ಮಸಿ ಕೋರ್ಸ್ಗಳಿಗೆ ನೀವು ಮುಂದಿನ ಪ್ರಕ್ರಿಯೆ ಸಲುವಾಗಿ ಕಾಯ್ತಾ ಇದ್ದೀರಿ. ಆದರೆ 30ನೇ ತಾರೀಕು ತನಕ ಮಂಥನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದ್ರಿಂದ ಅದರಲ್ಲಿ ನಿಮ್ಗೆಲ್ಲ ಮಾಹಿತಿಗಳನ್ನು ಅವರು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ನಾನು ಕೂಡ ನಿಮ್ಮಲ್ಲಿ ಆಸ್ ಅ ಫ್ರೆಂಡ್, ಆಸ್ ಅ ಬ್ರದರ್ ಆಗಿ ನಿಮ್ಗಳಿಗೆ ಏನಾದ್ರು ಸಣ್ಣ ಪುಟ್ಟ ಡೌಟ್ಗಳಿದ್ದಲ್ಲಿ ಇದ್ದೇ ಇರ್ತಾವ. ಸೀಟ್ ಸಿಗೋ ತನಕ ಕೂಡ ಅದಕ್ಕೆ ನಾನು ಸಾಲ್ವ್ ಮಾಡಲಿಕ್ಕೆ ಬರ್ತೇನೆ. ನೋಡ್ರಿ, ಇವಾಗ ರ್ಯಾಂಕ್ ನಂಬರ್ಗಳು ಯಾವಾಗ ಬರ್ತಾವು ನೋಡ್ರಿ. BPT ಇರ್ಬೋದು, AHS ಇರ್ಬೋದು, BSc ನರ್ಸಿಂಗ್ ಇರ್ಬೋದು, ಸೇಮ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಕ್ಕವ್ರಿ. ಕೌನ್ಸಿಲಿಂಗ್ ಅಂದ್ರೆ ಏನ್ರಿ? ಈಗ ರ್ಯಾಂಕ್ ನಂಬರ್ ಬರ್ತೈತ್ರಿ, ಆಮೇಲೆ ಸೀಟ್ಗಳನ್ನ ಕೊಡ್ತಾರ್ರಿ. ಯಾವ್ಯಾವ ಕಾಲೇಜಿಗೆ ಎಷ್ಟು ಸೀಟ್ ಅದಾವ ಅಂತ ಹೇಳ್ತಾರ. ಅದಾದ್ಮೇಲೆ ಆಪ್ಷನ್ ಎಂಟ್ರಿ ಅಂತ ಕೊಡ್ತಾರ. ಆಪ್ಷನ್ ಎಂಟ್ರಿ ಅಂದ್ರೆ ಕಾಲೇಜ್ ಆಯ್ಕೆ ಮಾಡ್ಕೊಳ್ಳೋ ಪದ್ಧತಿ. ಆಮೇಲೆ ಸೀಟ್ ಅಲಾಟ್ಮೆಂಟ್ ಮಾಡಿಬಿಡ್ತಾರೆ. ಈ ತರ ಒಂದು ಪ್ರಕ್ರಿಯೆ ಇದೆ. ಯಾವಾಗ ರ್ಯಾಂಕ್ ನಂಬರ್ ಬರ್ತೈತಿ ನೋಡ್ರಿ, ನಿನ್ನೆ ಒಂದು ಪೇಪರ್ನಾಗ ಬಂದಿರ್ತ. ಅವರ ಪ್ರಕಾರ ಹೇಳ್ತಾ ಇರೋದಂದ್ರೆ ಬರುವಂತ ಮುಂದಿನ ವಾರದಲ್ಲಿ ರ್ಯಾಂಕ್ ನಂಬರ್ಗಳನ್ನ, ಸೀಟ್ ರ್ಯಾಂಕ್ಗಳನ್ನ ಅನೌನ್ಸ್ಮೆಂಟ್ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ಎಕ್ಸಾಮ್ 2 ಫಲಿತಾಂಶ ಪ್ರಕಟವಾಯಿತು. ಎಕ್ಸಾಮ್ 2 ರಿಸಲ್ಟ್ ಬಂತು. ಅದ್ರ ಸಲ ವೇಟ್ ಮಾಡ್ತಾ ಇದ್ದೀವಿ. ಎಕ್ಸಾಮ್ 2 ರಿಸಲ್ಟ್ ಬಂದ್ಬಿಡ್ತು. ಈಗ ನಾವು ಮುಂದಿನ ವಾರದಲ್ಲಿ ರಿಸಲ್ಟ್ ಗಳನ್ನ ಕೊಡ್ತೀವಿ ಅಂತ ಹೇಳಿ ಮಾನ್ಯ ನಿರ್ದೇಶಕರು, ಡೈರೆಕ್ಟರ್ ಸಾಹೇಬರು ಪತ್ರಿಕೆಗೆ ಒಂದು ಸಂದರ್ಶನವನ್ನು ಕೊಟ್ಟ ಹೇಳ್ಯಾರ. ಹೀಗಾಗಿ ಮುಂದಿನ ವಾರ ನಿಮ್ಗೆ ರ್ಯಾಂಕ್ ನಂಬರ್ ಬರುವಂತ ಸಾಧ್ಯತೆ ಐತ್ರಿ. ಮುಂದಿನ ವಾರ ನಿಮ್ಗೆ AHS ಇರ್ಬೋದು, BPT ಇರ್ಬೋದು, ಅಲೈಡಲ್ಸ್, ಇದು ಫಾರ್ಮಸಿ ಇರ್ಬೋದು, ಅಗ್ರಿಕಲ್ಚರು, ವೆಟರ್ನರಿ, BSc ನರ್ಸಿಂಗು ಎಲ್ಲಾನು ಕೂಡ ರ್ಯಾಂಕ್ ನಂಬರ್ಗಳನ್ನ ಆಸ್ ಪರ್ ದ ಪೇಪರ್ ಪ್ರಕಾರ ಮುಂದಿನ ವಾರ ಬರ್ತತಿ. ಓಕೆ, ಮತ್ತೇನೋ ಡೌಟ್ ಇದ್ರೆ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡ್ರಿ.